ಹೇಳ್ತಾರೆ ಈಗ. ಗುಡ್ ಮಾರ್ನಿಂಗ್ ಹೈಸ್. ಹಾಯ್ ಗಾಯ್ಸ್. ಹಾಯ್ ಗೈಸ್. ಹಾಂ ಗೈಸ್, ಈಗ ನಮ್ಮ ಈ ತರ ಕಸ ಇದ್ರೆ ನೋಡಿ ಈ ಥರ ಕಸ ಇತ್ತು, ಇವೆಲ್ಲ ಕಸ. ಗುಡ್ ಮಾರ್ನಿಂಗ್ ಹಾಯ್ ಗಾಯ್ಸ್. ಹಾಂ ಗೈಸ್, ಈಗ ನಮ್ಮ ತಾಯಿ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ಬಂಜಾರ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಮುಖ ಈಗ ತೊಗೊಂಡು ಈಗ ತಾಯಿ ಚಾಮುಂಡೇಶ್ವರಿ ಕೈ ಹಿಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಡೈಲಿ ಹೊಸ ಬ್ಲಾಗ್ಗೆ ಸುಸ್ವಾಗತ ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಾಡ್ಕೊಂಡು ತಂಗಿ ರೊಟ್ಟಿ ಮಾಡ್ತವ್ರೆ ನೋಡಿ ಗೈಸ್. ನಮ್ಮ ತಾಯಿ ಇದು ನಮ್ಮ ತಂಗಿ ರೊಟ್ಟಿ ಇರ್ತವ್ರೆ, ಅದು ನಮ್ಮ ಮನೆ ಮಾಡ್ತಾರೆ ಗೈಸ್. ಬೆಳಗಿನ ಜಾವ ಮತ್ತು ಇಲ್ಲಿರ್ಬೇಕಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಊಟ ಮಾಡೋದು ಜಾಸ್ತಿ ಇದೆ, ಹಾಗಾಗಿ ರೊಟ್ಟಿ ಮಾಡ್ತಾರೆ. ಇವತ್ತು ನಮ್ಮ ಹೊಲದಲ್ಲಿ ಸ್ವಲ್ಪ ಕೆಲಸ ಮಾಡೋದಿದೆ, ಅದು ಅಲಸಂದೆ ಆಗಿರೋಲ್ಲ, ಅದು ಕಸ ಮೊಟ್ಟೆಗಳು ಹಾಕಿರೋ ಕಸ ಇನ್ನೂ ಹಾಗೆ ಉಳಿದಿದೆ. ಹಾಗಾಗಿ ಇವತ್ತು ಆ ಕಸ ಸ್ವಲ್ಪ ಕಿತ್ತರೆ ಅಲಸಂದೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ ನಮ್ಮ ತಂದೆ ಹೇಳಿದ್ರು. ಹಾಗಾಗಿ ಇವತ್ತು ಅಲಸಂದೆ ಕೇಳಕ್ಕೆ ಹೋಗಿದ್ದು, ಕಸ ಕೇಳಕ್ಕೆ ಹೋಗ್ತಾಯಿದ್ವಿ, ಅಲಸಂದೆಲಿರೋ ಕಸ ಕೇಳಕ್ಕೆ ಹೋಗ್ತೀವಿ. ಮತ್ತು ನಮ್ಮ ತಮ್ಮ ಫೋನ್ ನೋಡ್ತಿದ್ದಾನೆ ನೋಡಿ, ಹಾಯ್ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ ಗೈಸ್. ಈಗ ನಮ್ಮ ತಂಜಾವೂರು ಏನು ಮಾಡ್ತಾರೆ ನೋಡಿ, ಯಾರೂ ಇಲ್ಲ ಇಲ್ಲಿ. ನಮ್ಮ ತಂದೆಯವ್ರು ರೆಡಿ ಆಗ್ತಾಯಿದ್ದಾರೆ, ಈಗ ಹೋಗುತ್ತೆ. ಓಕೆ ಗೈಸ್, ಈಗ ನಾವು ಸ್ವಲ್ಪ ನಾಷ್ಟ ಮಾಡಿಕೊಂಡು ಈಗ ಸದ್ಯ ನಾವು ಹೋಗ್ಬಿಡೋಣ. ಹೊಲದಲ್ಲಿ ಸ್ವಲ್ಪ ಎಲ್ಲ ಸೇರಿ ಮಾಡಿದರೆ ಸ್ವಲ್ಪ ಜಲ್ದಿ ಆಗ್ಬೋದು ಅಂತೇಳಿ. ಇವತ್ತು ಮನೇಲಿ ಏನು ಕೆಲಸ ಇಲ್ಲ. ಇವತ್ತು ನಮ್ಮ ಬರ್ತಾಯಿದ್ದೀನಿ ಅನ್ನಂತಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ತೋರಿಸ್ಬಿಟ್ಟು ಮೆಕ್ಕೆಜೋಳ ರೇಟು ಸ್ವಲ್ಪ ಕಡಿಮೆ ಆಗಿದೆ, ರೈತರ ಜೀವನ ಹಾಗೆ ಅಂತ ತಿಳ್ಕೊಂಡಿದ್ದಾರೆ. ಇವರಿಗೆ ಖಂಡಿಸೋಣ. ಮೆಕ್ಕೆಜೋಳ ರೇಟು ಈಗ 2050 ಕೀಳಿದ್ರು, ಇನ್ನೂ 1950 ಇಳಿದಿದಂತೆ. ಹಾಗಾಗಿ ಇವತ್ತು ಮೆಕ್ಕೆಜೋಳ ಮಾರಿಬಿಟ್ಟು ನಾವು ಹೊಲಕ್ಕೆ ಹೋಗಿ ಅವು ಕಸ ಕ್ಲೀನಾಗಿ ಕಿತ್ಬಿಟ್ಟು ಅಲಸಂದೆ ಚೆನ್ನಾಗಿ ಬಂದೆ ನಮಗೂ ಸ್ವಲ್ಪ ಒಂದು ತಣ್ಣ ಸಿಗ್ಬೋದು ಅಂತೇಳಿ. ಓಕೆ ಗೈಸ್, ನಮ್ಮ ತಾಯಿಯವರು ಈಗ ಇಂಟ್ರೊಡಕ್ಷನ್ ಕೊಡ್ತಾರೆ. ರೆಡಿ? ಗುಡ್ ಮಾರ್ನಿಂಗ್ ಹಾಯ್ ಗೈಸ್. ಗುಡ್ ಮಾರ್ನಿಂಗ್ ಹಾಯ್ ಗೈಸ್. ಹಾಂ, ಗುಡ್ ಮಾರ್ನಿಂಗ್ ಹಾಯ್ ಗೈಸ್. ಹಾಂ, ಗುಡ್ ಮಾರ್ನಿಂಗ್ ಹಾಯ್ ಗಾಯ್ಸ್. ಹಾಂ ಗೈಸ್, ಈಗ ನಮ್ಮ ತಾಯಿಯವರು ಇಂಟ್ರೊಡಕ್ಷನ್ ಕೊಟ್ಬಿಟ್ರು. ಬೌ ಗುಡ್ ಮಾರ್ನಿಂಗ್ ಹಾಯ್ ಗೈಸ್. ಅದು ಕೂಡ ನಮ್ಮ ತಾಯಿಯವರು ನೋಡ್ತಿದ್ದಾರೆ, ನಮ್ಮ ತಂದೆಯವರು ಹೇಳ್ತಾರೆ ಈಗ ಗುಡ್ ಮಾರ್ನಿಂಗ್ ಹೈಸ್. ಹಾಯ್ ಗಾಯ್ಸ್. ಹಾಯ್ ಗೈಸ್. ಈಗ ನಮ್ಮ ತಂದೆ ಮತ್ತು ನಮ್ಮ ತಾಯಿಯಿಂದ ನಮ್ಮ ಚಾನಲ್ಗೆ ಒಳ್ಳೆ ಆಂಜನೇಯ ಬಲ ಕೊಟ್ಟಂಗಾಯ್ತು. ಹಾಗಾಗಿ ಇವತ್ತು ನಮ್ಮ ತಂದೆ ರೆಡಿ ಆಗಿ ಹೋಗ್ಬಿಟ್ಟಿದ್ದಾರೆ, ದಾಟ್ಲಿಕ್ಕಾಗಲ್ಲ, ಜಸ್ಟ್ ಹೋಗ್ತಾ ಇದ್ದಾರೆ. ಹಾಂ, ಕೈಯಿಂದ ಸಾಗತ್ತೆ, ಕೈಯಿಂದ ಸಾಗುತ್ತೆ, ಕೈಯಿಂದ ಸಾಗುತ್ತೆ. ಅದು ಕುಡ್ಗೋಲು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡ್ರು, ಅದು ತುಂಬ ಸಣ್ಣ ಸಣ್ಣ ಇದೆ, ಕೈಯಿಂದ ಸಾಗುತ್ತೆ ಗುರು. ಗೈಸ್, ನಮ್ಮ ತಂದೆ ಹೇಳ್ತಾ ಇದ್ದಾರೆ ಉಪವಾಸ ಇರಬೇಡಿ, 10, 11, 12 ಗಂಟೆ ಮಟ್ಟ ಮಾಡಿಬಿಟ್ಟು ಮನೆಗೆ ಬರ್ರಿ ಅಂತೇಳಿ ನಮ್ಮ ತಾಯಿಯವರು ಹೇಳ್ತಿದ್ದಾರೆ ನಮ್ಮ ತಂದೆಯವರಿಗೆ. ಹೇ ಗೈಸ್, ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದಿದ್ದೀನಿ. ಹೊಲದಲ್ಲಿ ತುಂಬ ಕಸ ಇತ್ತು. ಇವತ್ತು ನಾನು ಇರಲಿಲ್ಲ, ಏನಕ್ಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ ಫ್ರೆಂಡ್ ಸರ್ಕಲಲ್ಲಿ. ಇವತ್ತು ನಮ್ಮ ಅಪ್ಪ, ನಮ್ಮ ತಮ್ಮ, ನಮ್ಮ ದೊಡ್ಡಪ್ಪರ ಮಗ ಅವರೆಲ್ಲ ಬಂದುಬಿಟ್ಟು ಇವತ್ತು ಹೊಲನ ಕ್ಲೀನ್ ಮಾಡಿದ್ದಾರೆ. ಹೊಲ ಹೇಗಾಗಿ ಅಂತ ನೋಡೋಣ ಗೈಸ್. ಇವತ್ತು ನಿಮ್ಮನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ ನಾನು. ಓಕೆ ಗೈಸ್, ಹೊಲ ಹೇಗೆ ಅಂತ ನೋಡಿ ಗೈಸ್. ಗೈಸ್ ನೋಡಿ, ಹೊಲ ಈಗ ತುಂಬ ಹಚ್ಚ ಹಸಿರಾಗಿದೆ ಹೊಲ. ಅವತ್ತು ತುಂಬ ಕಸ ಇತ್ತು, ಅಲ್ಲೇ. ಇವತ್ತು ನೋಡಿ ಎಷ್ಟು ಚಂದ ಸಾಪಾಗಿದೆ. ಕಸ ತೋರಿಸು. ಈ ತರ ಕಸ ಇದ್ರೆ ನೋಡಿ, ಈ ಥರ ಕಸ ಇತ್ತು. ಇವೆಲ್ಲ ಕಸ ರಂಟಿ ಡಬ್ಬ ಹಾಕಿದರೆ ಮಾತ್ರ
ಇದು ಆಗೋದು, ಅದು ಕಸ ಅವತ್ತೆಲ್ಲ ಕಿತ್ತುಬಿಟ್ಟು ನೋಡಿ ನಾನು ನಮ್ಮ ಮಾಮನ ಮಗ ಬಂದಿದ್ದೀವಿ ಹೊಲದಲ್ಲಿ. ಗಾಯ್ಸು ಹೊಲ ನೋಡಿ ಎಷ್ಟು ಚೆಂದಾಗಿದೆ, ನಮ್ಮದು ತುಂಬ ಕ್ಲೀನಾಗಿದೆ. ಇವನು ಅವಾಗ ಅಷ್ಟೇ ಬರ್ತಾನೆ. ಕೆಲಸ ಮಾಡಿದ್ದೀನಿ, ಮಾಡಿಲ್ಲ ಕೆಲಸ ಮಾಡಿ ಮಾಡಿಲ್ಲ ಮಾಡಿ ಇಲ್ಲ ಮಾಡಿಲ್ಲ, ಬರೀ ಡೌ ಅಂತೀಯಲ್ಲ. ಕೆಲಸ ಮಾಡಿದೆ ಇಲ್ಲ ಎಲ್ಲೋ ನೋಡಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗಾಯ್ಸ್, ಈಗ ಸೂರ್ಯನ ಕಿರಣಗಳು ನನ್ನ ಮುಖದ ಮೇಲೆ ಹೇಗೆ ಬೀಳ್ತಾ ಇದೆ ನೋಡಿ, ಎಷ್ಟು ಚೆಂದ ಬೀಳ್ತಾ ಇದೆ. ವೆದರ್ ಸಾಕತ್ತಾಗಿದೆ. 5:20 ಟೈಮಿಂಗ್ ಭಾಳ ಏನಾಗಿಲ್ಲ ನೋಡಿ. ನಮ್ಮ ಹೊಲ ಸುಂದರವಾದ ಹೊಲ ಇವತ್ತಾಗಿದೆ. ಅದು ಇಷ್ಟು ದಿನ ಸುಂದರವಾಗಿರಲಿಲ್ಲ, ಏನಕ್ಕೆಂದರೆ ಕಸ ತುಂಬ ದೊಡ್ಡದಿತ್ತು. ಮಂಡಿ ದಾಟಿ ಈ ತೊಡೆ ಮಠ ಬರ್ತಿತ್ತು. ಆ ಕಸ ಇತ್ತು ದೊಡ್ಡ. ಮತ್ತು ಅವು ಹೋದ ವರ್ಷ ಹಾಕಿರೋ, ನಾವು ಹೋದ ಪೀಕ್ ಹಾಕಿರೋದು ಗಿಡಗಳೆಲ್ಲ ಸಣ್ಣ ಆಗಿ ತುಂಬ ಉದ್ದವಾಗಿ ಬೆಳೆದಿತ್ತು. ಅವೆಲ್ಲ ಕ್ಲೀನ್ ಸಪ್ ಆಗಿ ಹೊಲ ನೋಡಿ, ಎಲ್ಲದು ನೋಡಿ. ಆ ಗಿಡದ ಮೇಲೆ ಏನಾದರೂ ಕಾಣ್ತಿದೆ ಅಂದರೆ ನೋಡಿ ನೀವು ಎಷ್ಟು ಚೆನ್ನಾಗಿದೆ. ಏಯ್ ಇದು ಮಾತಾಡು ವಯಸ್ಸು. ಹೊಲ ನೋಡ್ರಿ ಗಾಯ್ಸ್, ಹೊಲ ನೋಡಿ. ಆ ಕಡೆ ಸೂರ್ಯ ಬೀಳ್ತಾ ಕಿರಣಗಳು, ಈ ಕಡೆ ನೋಡಿ ಹೊಲ ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಹೊಲ ಚೆನ್ನಾಗಿದೆ ಗೈಸ್. ಓಕೆ ಗೈಸ್, ನಮ್ಮ ಹೊಲ ನೋಡೋಕ್ಕಂತ ಬಂದಿದ್ದೆ. ನಾನು ನೋಡಿದರೆ ನೀವು ನೋಡಬೇಕು. ನಮ್ಮ ಹೊಲ ನೋಡಿ ಹೇಗಿದೆ. ಅಲಸಂದಿ ಇನ್ನೊಂದು ಅಪ್ ಆ್ಯಂಡ್ ಡೌನ್ ಆದರೂ 10-15 ದಿನ ಹೋಗ್ಬೋದು, ಇಲ್ಲ ಒಂದು 20 ದಿನ ಹೋಗ್ಬೋದು ಕಾಯಿ ಬರಲಿಕ್ಕೆ. ಚೆನ್ನಾಗಿದೆ ಗೈಸ್ ಹೊಲ. ನಾವು ಒಂದು 15 ದಿನ ನೀರು ಹಚ್ಚಿದ್ವಿ. ಒಂದು 3 ಟೈಮ್ ಅಲಸಂದಿಗೆ ನೀರು ಕೊಡಬೇಕು. ರೈತರು ಹೇಳಿದ್ದಾರೆ, ಅಂಗಡಿಯವರು ಹೇಳಿದ್ದಾರೆ 3 ಟೈಮ್ ಅಲಸಂದಿಗೆ ನೀರು ಕೊಟ್ಟರೆ ಅದು ಕೊನೆವರೆಗೂ ಸಖತ್ತಾಗಿ ಬರುತ್ತೆ ಅಂತ. ನೋಡಿ 4 ಮೂಲೆ ಹೊಲ ನೋಡಿ, ಸಖತ್ತಾಗಿದೆ. ಇಲ್ಲಿ ವೆದರು ಸೂಪರಾಗಿದೆ. ಬಂದಿದ್ದು ಸಾರ್ಥಕ ಆಯಿತು. ಹೊಲ ಅಲ್ಲಿಂದ ಸ್ವಲ್ಪ ಗಿಡದ ಹೊಲದಿಂದ ನಿಂತು ನೋಡಿದರೆ ಹೊಲ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ಗುರು. ಸಖತ್ತಾಗಿದೆ ವೆದರು, ಹೊಲನೂ ಸಖತ್ತಾಗಿದೆ. ಓಕೆ ಗೈಸ್.